ಕಾಂಗ್ರೆಸ್ ಈಗ ಬಹುದೊಡ್ಡ ಅಸ್ತ್ರವನ್ನ ಪ್ರಯೋಗ ಮಾಡುತ್ತಾ ಇದೆ. ಶಂಕರಾಚಾರ್ಯ ಪ್ರತ್ಯಾಸ್ತ್ರವನ್ನ ಬಿಜೆಪಿ ರಾಮಾಸ್ತ್ರ ಪ್ರಯೋಗ ಮಾಡಿದರೆ ಈ ಕಡೆಗೆ 4 ಶಂಕರಾಚಾರ್ಯ ಮಠಗಳಿಂದ ಈಗ ಪೀಠಗಳಿಂದ ಸ್ಪಷ್ಟನೆ ಬರ್ತಾ ಇದೆ. ಅವರು ನಾವು ಹೋಗೋದಿಲ್ಲ ಅಂತ ಹೇಳಿ ಕಾರಣ ಅದಕ್ಕೆ ಬೇರೆ ಬೇರೆ ಇದಾವೆ ಶಂಕರಾಚಾರ್ಯ ವಿಚಾರದಲ್ಲಿ. ಸೊ ಬಿಜೆಪಿ ಏನು ಮಾಡುತ್ತೆ ಈ ವಿಚಾರದಲ್ಲಿ ಅಂತ ಗೊತ್ತಿಲ್ಲ. ನನ್ನ ಸಹೋದ್ಯೋಗಿ ಶಬೀರ್ ನಿಡಗುಂದಿ ನನ್ನೊಂದಿಗೆ ಈಗ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ಯಾಕೆ ಈ ಪೀಠಗಳು ಈಗ ಹೋಗ್ತಾ ಇಲ್ಲ, ಏನು ಹೇಳ್ತಾ ಇದ್ದಾರೆ, ಏನು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ಶಬೀರ್? ಅರುಣ್ ನೋಡಿ, ಆದಿ ಶಂಕರಾಚಾರ್ಯರು 4 ಮಠಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಈ 4 ಮಠಗಳು ಕೂಡ ಈಗ ಈ ಒಂದು ರಾಮ ಮಂದಿರ ಗರ್ಭಗುಡಿಯ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಿಲ್ಲ ಅನ್ನುವಂತಹ ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ದಾವೆ. ಇದರಲ್ಲಿ ಬಹಳ ಪ್ರಮುಖವಾಗಿ ನಾವು ನೋಡೋದಾದ್ರೆ ಪುರಿಯಲ್ಲಿರುವಂತಹ ಒಂದು ಮಠ ಏನಿದೆ, ಆ ಮಠದ ಮಠಾಧಿಪತಿಗಳು ಈಗ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು, ನಾವು ಈ ಒಂದು ಕಾರ್ಯಕ್ರಮಕ್ಕೆ ಯಾವ ಕಾರಣಕ್ಕೆ ಹೋಗ್ಬೇಕು ಅಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಗರ್ಭಗುಡಿಯ ಉದ್ಘಾಟನೆ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಮಗೇನು ಕೆಲಸ ಅಲ್ಲಿ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಅವರು ಎತ್ತಿರುವಂತದ್ದು. ಪ್ರಧಾನಮಂತ್ರಿಗಳೇ ಎಲ್ಲಾ ಕೆಲಸವನ್ನ ಮಾಡೋದಾದ್ರೆ ನಾವು ಹೋಗಿ ಅವರಿಗೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಚಪ್ಪಾಳೆ ತಟ್ಟಿ ಮೋದಿ ಪರವಾಗಿ ಜೈಕಾರ ಹಾಕ್ಲಿಕ್ಕೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾ? ಇಂತಹ ಕಾರ್ಯಕ್ರಮಗಳಲ್ಲಿ ಬ್ರಾಹ್ಮಣರ ಮುಂದಾಳತ್ವ ಇರಬೇಕು. ಹೋಮ ಹವನ ಮಾಡಿಸುವಂತದ್ದು ಅಥವಾ ಮಾಡುವಂತದ್ದು ಬ್ರಾಹ್ಮಣರೇ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ನಿಯಮಗಳನ್ನ ಮೀರಿ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇರುವಂತದ್ದು ಮೇಲ್ನೋಟಕ್ಕೆ ಇದು ರಾಜಕೀಯವಾಗಿ ಕಂಡು ಬರ್ತಾ ಇರುವಂತದ್ದು. ಈ ಒಂದು ಕಾರಣದಿಂದಾಗಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇಲ್ಲ. ಜೊತೆಗೆ ಅಪೂರ್ಣವಾಗಿರುವಂತಹ ರಾಮ ಮಂದಿರದ ಉದ್ಘಾಟನೆಯೂ ಕೂಡ ಅದು ಸರಿಯಲ್ಲ. ಅದು ಯಾವ ನಿಯಮದ ಅಡಿಯಲ್ಲಿ ಅವರು ಉದ್ಘಾಟನೆಯನ್ನ ಮಾಡ್ತಿದ್ದಾರೆ ಗೊತ್ತಿಲ್ಲ. ಅಪೂರ್ಣವಾದಂತಹ ಮಂದಿರಗಳನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಬರೋದಿಲ್ಲ, ಗರ್ಭಗುಡಿಯ ಉದ್ಘಾಟನೆಯನ್ನ ಮಾಡ್ಲಿಕ್ಕೆ ಬರೋದಿಲ್ಲ. ಹೀಗಾಗಿ ನಾವು ಈ ರೀತಿಯಾದಂತಹ ಕಾರಣಗಳಿಂದ ನಾವು ಅಲ್ಲಿ ಹೋಗೋದಿಲ್ಲ. ಜೊತೆಗೆ ನಮ್ಮ ಜೊತೆಗೆ ಒಬ್ಬರನ್ನ ಮಾತ್ರ ಬರ್ಲಿಕ್ಕೆ ಟ್ರಸ್ಟ್ ಆಹ್ವಾನವನ್ನ ಕೊಟ್ಟಿರುವಂತದ್ದು. ಅವರು 100 ಜನ ಬರ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು ಕೂಡ ನಾವು ಇಂತಹ ನಿಯಮ ಬೀರಿ ಅಥವಾ ಸಂಪ್ರದಾಯವನ್ನ ಮೀರಿ ನಡೆಯುವಂತ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದಿಲ್ಲ ಅನ್ನುವಂತ ಒಂದು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಇದು ಈಗ ಕಾಂಗ್ರೆಸ್ಗೂ ಕೂಡ ಲಿಂಕ್ ಆಗ್ತಾ ಇರುವಂತದ್ದು. ಹೇಗೆ ಅಂದ್ರೆ ಅರುಣ್, ಕಾಂಗ್ರೆಸ್ ಕೂಡ ಹೇಳಿರುವಂತದ್ದು ಅಪೂರ್ಣವಾದಂತಹ ಮಂದಿರದ ಉದ್ಘಾಟನೆಗೆ ನಾವು ಹೋಗೋದಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಶಂಕರಾಚಾರ್ಯರ ಮಠಗಳು ಆ ಹೇಳಿಕೆಗಳನ್ನ ಅವರು ಉಲ್ಲೇಖ ಮಾಡುವ ಮೂಲಕ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುವಂತ ಕೆಲಸವನ್ನ ಕೂಡ ಈಗ ಕಾಂಗ್ರೆಸ್ ಮಾಡ್ತಾ ಇರುವಂತದ್ದು. ಅರುಣ್, ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.